ಯಾವ ರೀತಿಯಲ್ಲಿ ಕಾಶ್ಮೀರಿ ಪಂಡಿತರನ್ನ 1990s ಹೊಡೆದು ಓಡಿಸಲಾಯಿತು ಅವರವರ ಮನೆಗಳಿಂದ, ಹಾಗೆ ಯಹೂದಿಗಳನ್ನು ಅವರ ಮನೆಗಳಿಂದ ಇತಿಹಾಸದಲ್ಲಿ ಹೊಡೆದು ಓಡಿಸಿದ್ದರ್ರಿ. ಹೌದು ಅಲ್ವಾ? ಓಡಿಸಿರೋರು ಯಾರಂತ ನೋಡಿ. ಅಲ್ಲ, ಓಡಿಸಿರೋರು ಬ್ಯಾಬಿಲೋನಿಯನ್ಸ್ ಬಂದಿದ್ರು, ಆಮೇಲೆ ರೋಮನ್ಸ್ ಬಂದ್ರು, ಅವರೆಲ್ಲ ಬಂದು ಯುದ್ಧ ಮಾಡಿದ್ರು. ಮತ್ತೆ ಆಮೇಲೆ ಕ್ರೂಸೇಡರ್ಸ್ ಬಂದು ಅವ್ರ ಮೇಲೆ ದಾಳಿ ಮಾಡಿದ್ದಾರೆ. ಹೌದು, ಕ್ರೈಸ್ತರು ದಾಳಿ ಮಾಡಿದ್ದಾರೆ, ಮುಸಲ್ಮಾನರು ದಾಳಿ ಮಾಡಿಲ್ಲ. ಮುಸಲ್ಮಾನರು ಅಷ್ಟೇ ಮಾಡಿಲ್ಲ. ಕೇಳ್ಕೊಳ್ಳಿ, ಫುಲ್ ಆಗಿ ಕೇಳ್ಕೊಳ್ಳಿ. 633 ನಂತರ, ಪ್ರವಾದಿ ಕಾಲದ ನಂತರ ಕೂಡ ಅವ್ರು ಬಂದು ಅಲ್ಲಿ ಅಬ್ಬಾಸಿ ಖಿಲಾಫನಲ್ಲಿ ಅವ್ರು ಕೂಡ ಒಂದು ಭಾಗವಹಿಸ್ತಿದ್ರು. ಯಾರು? ಯಹೂದಿಗಳು. ಯಹೂದಿಯನ್ನ ಬಿಟ್ಟು ನಮ್ಮ ಇಸ್ಲಾಮಿಕ್ ಹೆರಿಟೇಜೇ ಇಲ್ಲ ಬಿಡಿ, ಓಪನ್ ಆಗಿ ಹೇಳ್ಕೊಳ್ತೀನಿ. ಯಹೂದಿಯನ್ನು ಬಿಟ್ರೆ, ಯಹೂದಿಯನ್ನು ಬಿಟ್ಕೊಂಡು ನಮ್ಮ ಇಸ್ಲಾಮಿಕ್ ಹೆರಿಟೇಜ್ ಕೂಡ ಇಲ್ಲ. ಬಿಕಾಸ್ ಅಬ್ಬಾಸಿ ಖಿಲಾಫನಲ್ಲಿ ಈಕ್ವಲ್ ಪಾರ್ಟಿಸಿಪೇಷನ್ ಇತ್ತು. ಯಹೂದಿಗಳು ಕೂಡ ಅವ್ರು ಪಾರ್ಟಿಸಿಪೇಷನ್ ಮಾಡಿದ್ದಾರೆ. ಅದೇ ರೀತಿ ನಾನು ಫಸ್ಟೇ ಹೇಳಿದೆ ಮುಂಚಿತವಾಗಿ, ಇದು ಇಸ್ಲಾಮಿಕ್ ಸ್ಪೇನ್ನಲ್ಲಿ ದಿ ಗೋಲ್ಡನ್ ಏಜ್ ಆಫ್ ಯಹೂದ್ ಇತ್ತು. ಜ್ಯೂಸಿನ ಗೋಲ್ಡನ್ ಏಜ್, ಸೂಪರ್ ಕ್ವಾಲಿಟಿ ಲೈಫ್ ಸ್ಟೈಲ್ ಅದು ಬಂದು ಸ್ಪೇನ್ನಲ್ಲಿ ಇಸ್ಲಾಮಿನ ಆಡಳಿತ ಅಡಿಯಲ್ಲಿ ಇತ್ತು. ಇವತ್ತಿಗೆ ಏನಂದ್ರೆ ಪ್ಯಾಲೆಸ್ಟೀನ್ನಲ್ಲಿ ನೀವು ಯಹೂದನ್ನ ನೋಡಬಹುದು, ಪ್ಯಾಲೆಸ್ತೀನ್ನಲ್ಲಿ ನೀವು ಕ್ರೈಸ್ತರನ್ನು ಕೂಡ ನೋಡಬಹುದು. ಅಲ್ಲಿ ಏನು ಅವ್ರೇನು ಜಗಳ ಮಾಡ್ತಿಲ್ಲ. ಇವಾಗ ಇರೋದು ಬರೀ ಝೈನಿಸ್ಟ್ ನಲ್ಲಿ ಇರುವಂತ ಪ್ರಾಬ್ಲಮ್. ವಿ ಆರ್ ಹ್ಯಾವಿಂಗ್ ಎ ಪ್ರಾಬ್ಲಮ್ ವಿತ್ ಝೈನಿಸಮ್. ಸೊ ಅವ್ರು ಹೇಳಿದ್ರಲ್ಲ, ನಾವು ಹಿಸ್ಟ್ರಿನ ಬರೀ 1947 ಇಂದ ತಗೋಬಾರ್ದು, ತುಂಬಾ ಹಿಂದೆಯಿಂದ ತಗೋಬೇಕಂತ. ಓಕೆ, ವಿ ಆರ್ ರೆಡಿ ಟು ಗೋ ಬ್ಯಾಕ್ 3000 years ಆಲ್ಸೋ. ನೋ, ಐ ಸೆಡ್ ಇಟ್. ಅವ್ರಿಗೆ ಒಂದೇ ಒಂದು ಹೇಳ್ತೀನಿ ನಾನು, ಈ 80% ಏನಾಯಿತು ಇವತ್ತು ಅಂತ ಅವ್ರು ಹೇಳ್ತಾ ಇದ್ದಾರಲ್ಲ ಇಸ್ರೇಲ್, ಅದಾಗಿದ್ದು October 7 ಆದಮೇಲೇನೆ. ಪ್ಯಾಲೆಸ್ಟೈನ್ ಏನಾಗಿತ್ತು, ಇಸ್ರೇಲ್ ಏನಾಗಿತ್ತು, ಅವತ್ತಿಗೂ ಇಷ್ಟೇ ಪವರ್ ಇಸ್ರೇಲ್ ಹತ್ರ ಇತ್ತು. ಬಟ್ ಯಾವತ್ತೂ ಅದು 80% ನಾನು ಆಗಬೇಕು ಅಂತ ಹೋಗಿರಲಿಲ್ಲ. ಇವತ್ತು 80% ಏನಕ್ಕಾಯಿತು? ಅದು 80% ಆಗೋ ಕಾರಣ ಫ್ಯಾಕ್ಚುಲಿ ಐ ಡೋಂಟ್ ಅಗ್ರಿ ಟು ಇಟ್. ಇಸ್ರೇಲ್ ಎಕ್ಸ್ಪಾನ್ಷನ್ ಹೊಂದಿದೆ. ಅಲ್ಲ, ಅವರ ಒಂದು ಸ್ಟೇಟ್ಮೆಂಟ್ನ ಐ ಆಮ್ ಜಸ್ಟ್ ಕೋಟಿಂಗ್ ಇಟ್. ಒಂದ್ಸಲ ನಾನು ಅವ್ರು ರೀಕೋಟ್ ಮಾಡ್ತಾ ಇದ್ದೀನಿ, ಅವ್ರು ಏನು ಹೇಳಿದ್ರು ನಾನು ಮತ್ತೆ ಹೇಳ್ತಾ ಇದ್ದೀನಿ. ಐ ಆಮ್ ಸೇಯಿಂಗ್ ಇಟ್ ಅಗೇನ್. 80% ಅದಾಗಿದೆ ಅಂದರೆ ಅದಾಗಿದ್ದು October 7, 2023 ಆದಮೇಲೆ. ಅದಕ್ಕೆ ಮುಂಚೆನೂ ಅವ್ರು ಮಾಡ್ಬೋದಿತ್ತು, ಬಟ್ ಅದನ್ನು ಅವ್ರು ಮಾಡಿರಲಿಲ್ಲ.